ಉಪಚುನಾವಣೆಯಲ್ಲಿ ಬಿಜೆಪಿ ಪ್ರಚಾರಕ್ಕೆ ಕಾಂಗ್ರೆಸ್ ಅಡ್ಡಿ ವಿಚಾರ. ಚರಂತಿ ಮಠ ಕಿಡಿಕಾರಿದ್ದಾರೆ. ಎಲ್ಲೆಡೆ ಅಡ್ಡಿಪಡಿಸ್ತಾ ಕಾಂಗ್ರೆಸ್ ಉದ್ದಟತನ ಪ್ರದರ್ಶಿಸ್ತಾ ಇದೆ. ಆ ಬಗ್ಗೆ ದೂರು ಕೊಟ್ಟಿದ್ದೇವೆ, ಎಫ್ಐಆರ್ ಮಾಡಿದ್ದೇವೆ ಅಂತ ಬಾಗಲಕೋಟೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಚರಂತಿ ಮಠ ಹೇಳಿಕೆ ಕೊಟ್ಟಿದ್ದಾರೆ. ಚರಂತಿ ಮಠ ವಿರುದ್ಧ ಎನ್ಎಸ್ಯುಐ ಕರಪತ್ರ ಹಂಚಿದ ವಿಚಾರ, ಅದೊಂದು ದೇಶದ್ರೋಹಿ ಸಂಘಟನೆ. ಮುಸ್ಲಿಂ ಯುವಕರನ್ನ ಬಿಟ್ಟರೆ ಬೇರೆ ಯಾರೂ ಅದರಲ್ಲಿ ಇಲ್ಲ. ಕೇಸರಿ ಶಾಲ್ ಹಾಕಿ ಬಂದಿದ್ದಾರೆ ಅವರು ಅಂತ ಟಿವಿ9 ಜೊತೆ ಮಾತನಾಡಿದ್ರು ಬಿಜೆಪಿ ಅಭ್ಯರ್ಥಿ ಚರಂತಿ ಮಠ. ನಮ್ಮ ಪ್ರತಿನಿಧಿ ರವಿಮುಖಿ ಮಾತನಾಡಿಸಿದ್ದಾರೆ. ಚರಂತಿ ಮಠ ಅವರನ್ನ ಕೇಳೋಣ ಬನ್ನಿ. ಏನು ಬಾಗಲಕೋಟೆ ಉಪಚುನಾವಣಾ ಕಣ ರಂಗೇರ್ತಾ ಇರುವಂತದ್ದು ಬಿಜೆಪಿಯಿಂದ ಈಗಾಗಲೇ ಅಬ್ಬರದ ಪ್ರಚಾರ ನಡೀತಾ ಇದೆ. ಅಂದ್ರೆ ಮಾಜಿ ಸಿಎಂ ರಾಜಾಹುಲಿ ಯಡಿಯೂರಪ್ಪ ಕೂಡ ಈಗ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಈಗ ಸದ್ಯ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿ ಮಠ ಮಾತನಾಡೋಣ. ಈಗಾಗಲೇ ಇಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ ಸರ್. ಈಗ ಬೃಹತ್ ಪ್ರಮಾಣದಲ್ಲಿ ಪ್ರಚಾರ ಮಾಡ್ತಾ ಇದ್ರಿ, ಎಲ್ಲ ಕಡೆನೂ ಕೂಡ ಹ್ಯೂಜ್ ರೆಸ್ಪಾನ್ಸ್ ಸಿಗ್ತಾ ಇದೆ. ಗ್ರಾಮೀಣ ಭಾಗದಲ್ಲಿ ಸೇರಿಸಿದ್ರೆ ಅದನ್ನು ಹೇಳೋದಾದ್ರೂ ಕೂಡ ಇಲ್ಲಿವರೆಗೂ ಈಗಿನ ಸದ್ಯ ಮಟ್ಟಿಗೆ ಜನರು ನಾಡಿ ಮಿಡ್ತಾ ಹೇಗಿದೆ ಸರ್? ಹೇಗಿದೆ ರೆಸ್ಪಾನ್ಸ್? ಚೆನ್ನಾಗಿದೆ. ಈ ಸಾರಿ ಭಾರತೀಯ ಜನತಾ ಪಾರ್ಟಿ ಹೋದ ಚುನಾವಣೆಯಲ್ಲಿ ನಾವು ತಪ್ಪು ಮಾಡಿದ್ದೀವಿ, ಆದರೆ ಈ ಚುನಾವಣೆ ಗೆಲ್ಲಿಸಲೇಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಎಸ್ಪೆಷಲಿ ಮಾಜಿ ಸಿಎಂ ಯಡಿಯೂರಪ್ಪನವರು ಕೂಡ ಈಗ ಪ್ರಚಾರಕ್ಕೆ ಇಳಿದಿರುವಂಥದ್ದು ಸರ್. ಅದರಿಂದ ಮತ್ತಷ್ಟು ಆನೆ ಬಲ ಬಂದಂತಾಗಿದೆ ಅನ್ಸುತ್ತೆ. ಹೌದು, ಯಾಕಂದರೆ ಈಗಾಗಲೇ ಅವರು ಕೆಲವು ದಿವಸಗಳಿಂದ ದಾವಣಗೆರೆಯಲ್ಲಿದ್ದರು. ದಾವಣಗೆರೆಯದು ಪ್ರಚಾರ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದಾರೆ ನಿನ್ನೆ ಸಾಯಂಕಾಲ. ಇವತ್ತು ಅವರು ಬೇರೆ ಬೇರೆ ಕಾರ್ಯಕ್ರಮ, ಸಾಯಂಕಾಲ ರಾಂಪೂರು ಮತ್ತು ಕಮತಿಗೆಯಲ್ಲಿ ಸಾರ್ವಜನಿಕ ಸಭೆ, ನಾಳೆ ಅನೇಕ ಸಮಾಜದ ಮೀಟಿಂಗ್ಗಳನ್ನು ತಗೊಳ್ತಾರೆ. ಅವ್ರದ್ದೇ ಆದಂಥ ಒಂದು ವ್ಯವಸ್ಥೆ ಇದೆ, ವರ್ಚಸ್ಸಿದೆ. ಅದರಿಂದ ನಮಗೆ ಹೆಚ್ಚು ಅನುಕೂಲನೂ ಆಗುತ್ತೆ. ನಾಳೆ ವೀರಶೈವ ಮಹಾಸಭಾ ಸಭೆ ಕೂಡ ಮಾಡ್ತಾರೆ. ನಾಳೆಗಿದೆ, ಸಮಯ ಗೊತ್ತಿಲ್ಲ, ನಾಳೆ ಇದೆ. ಅದನ್ನು ಅವರು ಅಲ್ಲಿ ಅವ್ರನ್ನ ಎಲ್ಲರನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಸರ್, ಇನ್ನೊಂದೀಗ ಯತ್ನಾಳ್ ಅವ್ರ ಪ್ರಚಾರ ಬಂದಂಗ ಈ ಕ್ರೇಜ್ ಎಷ್ಟಿತ್ತು ಅಂತಂದ್ರೆ, ನಿನ್ನೆ ಶಿರೂರಲ್ಲಿ ಸೇರಿರುವಂಥ ಜನ JCB ಅವ್ರಿಗೆ ಪುಷ್ಪವೃಷ್ಟಿ ಗೈಯುವಂಥ ವಿಚಾರ ಆಗಿರ್ಬೋದು. ಸಹಸ್ರಾರು ಜನ ರಸ್ತೆಯಲ್ಲಿ ನಿಂತ್ಕೊಂಡಿದ್ದರಿಂದ CM ತನ್ನ ಮಾರ್ಗವನ್ನೇ ಚೇಂಜ್ ಮಾಡಬೇಕಾಗಿ ಬಂತು. ನಿನ್ನೆ ಎಸ್ಪೆಷಲಿ ಶಿರೂರ್ ಮೇಲೆ ಹೋಗುವಂಥವ್ರು ಬೇರೆ ರೂಟ್ ಮೇಲೆ ಹೋಗಿರುವಂಥದ್ದು. ಅದೇ ಅದು ಅವರು ಅರ್ಥ ಮಾಡ್ಕೋಬೇಕು, ಮುಖ್ಯಮಂತ್ರಿ ಆದವರು. ಅಂದರೆ ನಮ್ಮ ಆಡಳಿತ, ನಮ್ಮ ವರ್ಚಸ್ಸು ಯಾವ ರೀತಿ ಇದೆ, ವಿರೋಧ ಪಕ್ಷದವ್ರದ್ದು ವರ್ಚಸ್ಸು ಯಾವ ರೀತಿ ಇದೆ, ನಮ್ಮ ವಿರುದ್ಧ ಅಲೆ ಹೆಂಗೆ ಬೀಸ್ತಾ ಇದೆ ಅನ್ನೋದನ್ನು ಒಬ್ಬ ಅನುಭವಿ ಮುಖ್ಯಮಂತ್ರಿ ಆಗಿದ್ದರೆ ಅದನ್ನು ಅರ್ಥ ಮಾಡ್ಕೋಬೇಕು ಅಂತೇಳಿ ನಾನು ಭಾವಿಸ್ತೇನೆ. ಸರ್, ಈ ಒಂದು ಅಲೆ ಖಂಡನೆ ಹಳ್ಳಿಯಲ್ಲಿ ಕೂಡ ತಮ್ಮ ಪ್ರಚಾರದಲ್ಲಿ ಮೊನ್ನೆ ವಿ ಸುಮಣ್ಣ ಬಂದಾಗ ಕೂಡ ಅಲ್ಲಿ ಡಿಸ್ಟರ್ಬ್ ಮಾಡುವಂಥ ಕೆಲಸ ಆಯಿತು, ಕಿರಿಕ್ ಮಾಡುವಂಥ ಕೆಲಸ ಆಯಿತು, ಐಹೊಳೆಯಲ್ಲಿ, ನಿಂಬುಲ್ಗುಂದಿಯಲ್ಲಿ. ಈ ಥರ ಅವರು ಉದ್ದಟತನ ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ಕಂಪ್ಲೇಂಟು ಆಗಿದೆ, FIR ಮಾಡಿಸಿದ್ದೀವಿ. ಎಸ್ಪೆಷಲಿ ನಿನ್ನೆ NSUI ದವರು ಕುಮಾರೇಶ್ವರ ಕ್ಯಾಂಪಸ್ನಲ್ಲಿ ಬಂದು ತಮ್ಮ ಫೋಟೋ ಇರುವಂಥ ಒಂದು ಕರಪತ್ರ ಹಂಚುವಂಥದ್ದು, BJPಗೆ ಹಾಕಿದ್ರೆ ನಿಮ್ಮ ಭವಿಷ್ಯ ಹಾಳಾಗುತ್ತೆ, ನಿಮ್ಮನ್ನು ಅವ್ರು ಕೊಲ್ಯಾಪ್ಸ್ ಮಾಡ್ತಾರೆ, ಹೀಗೆಲ್ಲ ಹಾಕಿ ಪರೋಕ್ಷವಾಗಿ ವಿದ್ಯಾರ್ಥಿಗಳು ಬೆದರಿಸುವಂಥ ಕೆಲಸ ಆಯ್ತಲ್ಲ. NSUI ಅದೊಂದು ದೇಶದ್ರೋಹಿ ಸಂಘಟನೆ. ಅದು ಅಲ್ಲೇ ಮುಸ್ಲಿಂ ಯುವಕರನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅದರಲ್ಲಿ. ಅವನು ಕೂಡ ಮುಸ್ಲಿಂ ಯುವಕ ಆದರೂ ಕೂಡ ಕೇಸರಿ ಶಾಲೆ ಹಾಕ್ಕೊಂಡು ಬಂದಾನೆ. ಅವನ ಮೂರವನೂ ಅಲ್ಲ, ಅವನೆಲ್ಲೋ ಜಮಖಂಡಿ ಕಡೆ ಹಳ್ಳಿ ಅವನಂತ. ಇನ್ನು ಕೆಲವರು ಬೇರೆ ಜಿಲ್ಲೆಯವರು. ಅವರು ಬಂದು ಇಲ್ಲಿ ಉದ್ದಟತನ ಮಾಡೋದು ಏನು ಕೆಲಸ? ನಮ್ಮ ಕ್ಯಾಂಪಸ್ನಾಗ 120 ವರ್ಷದ ಸಂಸ್ಥೆ ಐತಿ. ನಮ್ಮ ವಿದ್ಯಾರ್ಥಿನಿಯರನ್ನು ಯಾವ ರೀತಿ ಕಾಪಾಡಬೇಕು ಅನ್ನೋದು ನಮಗೆ ಆಡಳಿತ ಮಂಡಳಿಯವರಿಗೆ ಗೊತ್ತಿಲ್ಲ. ಇವರಿಂದ ಕಲಿಬೇಕಾಗೈತೆ ನಾವು. ಇದು ಎಲ್ಲ ಒಂದು ಕಡೆ ಸೋಲಿನ ಭೀತಿ ಅಂತಲೇ ಆಗಿರ್ಬೋದಲ್ಲ, ವಿದ್ಯಾರ್ಥಿಗಳ ಪ್ರಜಾಪ್ರಭುತ್ವ ಹಕ್ಕನ್ನು ಹತ್ತಿಕ್ಕುವಂಥ ಕೆಲಸ. ಹತ್ತಿಕ್ಕುವಂಥದ್ದು ಯಾರು ಒಂದು ಕಡೆ ಇರ್ತಾರ, ಆ ಕ್ಷೇತ್ರದಲ್ಲಿ ಚುನಾವಣೆ ನಡೆದಾಗ 2 ಕಡೆ ಮತ ಹಾಕಿದರೆ ತಪ್ಪು, ಒಂದು ಕಡೆ ಮತ ಹಾಕೋದು ಅವ್ರ ಹಕ್ಕಲ್ಲ. ಕ್ಷೇತ್ರದ ಗ್ರಾಮೀಣ ಭಾಗ, ನಗರ ಭಾಗ 322 ಬೂತ್ಗಳಲ್ಲಿ ಒಳ್ಳೆ ರೆಸ್ಪಾನ್ಸ್ ಇದೆ. ನಮ್ಮ ಕಾರ್ಯಕರ್ತರು ಕೂಡ ತುಂಬ ಉತ್ಸಾಹದಿಂದ ಎಲ್ಲರೂ ಒಕ್ಕಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾಯಕರೆಲ್ಲರೂ ಒಕ್ಕಟ್ಟಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಮತದಾರರು ಕೂಡ ಎಲ್ಲರೂ ಒಕ್ಕಟ್ಟಾಗಿ ಮತದಾನ ಮಾಡ್ತಾರೆ, ಇಷ್ಟು ಹೇಳ್ಬೋದು. ಕ್ಯಾಮ್ರಾಮನ್ ಬಾಪು, ರವಿಮುಖಿ, ಟಿವಿ9 ಬಾಗಲಕೋಟೆ.